ಹೈಕೋರ್ಟ್ ಅಂಗಳದಲ್ಲಿ ಈಗ ಜಾತಿ ಗಣತಿಯ ಗೊಂದಲ ಬಗೆಹರಿಯುತ್ತಾ ಅನ್ನುವಂಥದ್ದು ಪ್ರಶ್ನೆ. ಯಾಕಂದ್ರೆ ಈಗಾಗಲೇ ಜಾತಿ ಗಣತಿಯನ್ನ ಪ್ರಶ್ನಿಸಿ ಸಲ್ಲಿಸಿದಂತಹ PALನ ವಿಚಾರಣೆ ನಡೀತಾ ಇದೆ. ವಿಚಾರಣೆ ಆರಂಭಿಸಿರುವಂತಹ CJ ವಿಭು ಬಕ್ರು ಮತ್ತು ನ್ಯಾಯಮೂರ್ತಿ CM ಜೋಶಿ ಅವರಿದ್ದ ಪೀಠ. ಸೊ ಈಗಾಗಲೇ ಅರ್ಜಿದಾರರ ಪರ ವಕೀಲರು ತಮ್ಮ ವಾದವನ್ನ ಮಂಡಿಸಿದ್ರು. ಅರ್ಜಿದಾರರ ಪರ ಹಿರಿಯ ವಕೀಲರಾದಂತಹ ವಿವೇಕ್ ರೆಡ್ಡಿ ಜೊತೆಗೆ ಅಶೋಕ್ ಹಾರ್ನಹಳ್ಳಿ ಹಾಗೆ ನಾವದಗಿಯವರು ಕೂಡ ತಮ್ಮ ಒಂದು ವಾದವನ್ನು ಮಂಡಿಸಿದ್ದಾರೆ. ಸಂವಿಧಾನದ ಆರ್ಟಿಕಲ್ 342A(3)ಗೆ ಇದು ವಿರುದ್ಧವಾಗಿದೆ. ಆಯೋಗದ ಹಿಂದಿನ ವರದಿ ಪರಿಗಣಿಸದೆ ಹೊಸ ಪ್ರಕ್ರಿಯೆಗಳನ್ನು ಇವರು ಆರಂಭಿಸಿದ್ದಾರೆ. ಸೊ ಇದು ಪ್ರಭುಲಿಂಗ ನಾವದಗಿಯವರ ವಾದ. ಹಿಂದುಳಿದ ವರ್ಗಗಳ ಆಯೋಗದ ಹಿಂದಿನ ವರದಿಯನ್ನು ಪರಿಗಣಿಸಿಲ್ಲ. ಜಾತಿ ಗಣತಿಯ ಅಂಕಿಅಂಶಗಳನ್ನು ಆಧಾರ್ಗೆ ಲಿಂಕ್ ಮಾಡೋದಕ್ಕೆ ಹೊರಟಿದ್ದಾರೆ ಇವರು. ಜಿಯೋ ಟ್ಯಾಗಿಂಗ್ ಮಾಡಿ ಆಧಾರ್ಗೆ ಲಿಂಕ್ ಮಾಡ್ತಾ ಇದ್ದಾರೆ. ಸರ್ಕಾರದ ಈ ಕ್ರಮ ಕಾನೂನು ಬಾಹಿರ ಅಂತ ಹೇಳಿ ಅರ್ಜಿದಾರರ ಪರ ಹಿರಿಯ ವಕೀಲ ಪ್ರಭುಲಿಂಗ ನಾವದಗಿಯವರು ವಾದ ಮಂಡಿಸಿದರು. PALನ ವಿಚಾರಣೆ ಈಗ ನಡೀತಾ ಇದೆ. ಹಾಗೆ ಇವರ ಬೆನ್ನಲ್ಲೇ ಅರ್ಜಿದಾರರ ಪರ ಹಿರಿಯ ವಕೀಲ ಜಯಕುಮಾರ್ S ಪಾಟೀಲ್ ಅವರು ಕೂಡ ವಾದ ಮಂಡಿಸಿದರು. ಜನಗಣತಿಯಂತೆ ಈ ಸರ್ವೆ ಯಾವ ರೀತಿಯಲ್ಲೂ ಕೂಡ ಕಡಿಮೆಯಲ್ಲ. ಜನಗಣತಿಯನ್ನ ಕೇಂದ್ರ ಸರ್ಕಾರ ಮಾಡಬೇಕು, ಆದರೆ ಇಲ್ಲಿ ರಾಜ್ಯ ಸರ್ಕಾರ ಮಾಡ್ತಾ ಇದೆ, ಇದು ಸರಿಯಲ್ಲ ಅನ್ನುವಂಥದ್ರ ಬಗ್ಗೆ ತಮ್ಮ ವಾದವನ್ನ ಕೂಡ ಮಂಡಿಸಿದ್ದಾರೆ. ಈಗ ಸರ್ಕಾರದ ಪರ ಹಿರಿಯ ವಕೀಲ ಅಭಿಷೇಕ್ ಮನು ಸಿಂಘ್ವಿ ಅವರು ವಾದ ಮಾಡ್ತಾ ಇದ್ದಾರೆ. ಅರ್ಜಿದಾರರ ಪರ ವಾದ ಮಂಡನೆ ಆಯಿತು. ಹಿರಿಯ ವಕೀಲರೆಲ್ಲರೂ ಕೂಡ ವಾದ ಮಂಡನೆಯನ್ನು ಮಾಡಿದ್ರು. ಪ್ರಭುಲಿಂಗ ನಾವದಗಿಯವರು ಮಾಡಿದ್ರು, ಜಯಕುಮಾರ್ ಅವರು ಮಾಡಿದ್ರು, ವಿವೇಕ್ ರೆಡ್ಡಿ ಅವರು ಕೂಡ ವಾದ ಮಂಡನೆಯನ್ನು ಮಾಡಿದ್ರು. ಆ ಸಂದರ್ಭದಲ್ಲಿ ಅರ್ಜಿದಾರರ ಪರ ಅಶೋಕ್ ಹಾರ್ನಹಳ್ಳಿ ಕೂಡ ವಾದವನ್ನು ಮಂಡಿಸಿದ್ದಾರೆ. ಈಗ ಸರ್ಕಾರದ ಪರ ಹಿರಿಯ ವಕೀಲ ಅಭಿಷೇಕ್ ಮನು ಸಿಂಘ್ವಿ ಅವರು ವಾದ ಮಾಡ್ತಾ ಇದ್ದಾರೆ. ಇದೇ ರೀತಿಯ ಪ್ರಕರಣದಲ್ಲಿ ಹಿಂದೆ ಯಾವತ್ತೂ ಕೂಡ ಮಧ್ಯಂತರ ತಡೆ ಏನು ಕೊಟ್ಟಿಲ್ಲ, ಜನಗಣತಿ ಮಾಡ್ತಾ ಇಲ್ಲ, ಇದು ಬರೀ ಕೇವಲ ಸರ್ವೆ ಮಾಡ್ತಾ ಇದ್ದೀವಿ, ಹೀಗಾಗಿ ಯಾವುದೇ ಮಧ್ಯಂತರ ತಡೆ ನೀಡಬಾರ್ದು ಅಂತ ಅವರು ಮನವಿ ಮಾಡಿದ್ದಾರೆ. ಇನ್ನು ಅರ್ಜಿದಾರರ ಪರ ಅಶೋಕ್ ಹಾರನಹಳ್ಳಿ ಅವರು ಕೂಡ ವಾದ ಮಾಡಿದ್ದಾರೆ. ಹೊಸ ಜಾತಿಗಳನ್ನ ಸರ್ಕಾರ ಇಲ್ಲಿ ಸೃಷ್ಟಿ ಮಾಡ್ತಾ ಇದೆ. ಹೇಗೆ ಅಂದ್ರೆ ಒಕ್ಕಲಿಗ ಕ್ರಿಶ್ಚಿಯನ್, ಬ್ರಾಹ್ಮಣ ಕ್ರಿಶ್ಚಿಯನ್ ಅಂತ ಹೇಳಿ ವಿಂಗಡಿಸಿದ್ದಾರೆ. ಯಾವುದೇ ಅಂಕಿಅಂಶದ ವಿಶ್ಲೇಷಣೆ ಇಲ್ಲದೆಯೂ ಜನಗಣತಿ ಮಾಡಲು ರಾಜ್ಯ ಸರ್ಕಾರಕ್ಕೆ ಅಧಿಕಾರವಿಲ್ಲವೆಂದು ವಾದವನ್ನ ಮಾಡಿದ್ದಾರೆ. ಅಶೋಕ ಹಾರನಹಳ್ಳಿ ಅವರು ಯಾವ ರೀತಿಯಾಗಿ ಸರ್ಕಾರದಿಂದ ಲೋಪಗಳಾಗ್ತಾ ಇದೆ ಈ ಗಣತಿಯ ವಿಚಾರದಲ್ಲಿ ಅನ್ನೋದಕ್ಕೆ ಸಂಬಂಧಪಟ್ಟಂತಹ ಪ್ರಮುಖ ಅಂಶಗಳನ್ನ ಕೋರ್ಟ್ನ ಮುಂದಿರುವಂತಹ ಕೆಲಸವನ್ನ ಇಲ್ಲಿ ಹಿರಿಯ ವಕೀಲರು ಅರ್ಜಿದಾರರ ಪರವಾಗಿ ಮಾಡ್ತಾ ಇದ್ದಾರೆ. ಒಂದಷ್ಟು ಲೋಪದೋಷಗಳಿದೆ, ಹೊಸ ಜಾತಿಗಳನ್ನ ಸೇರಿಸಿದ್ದಾರೆ. ಇನ್ನು ಅರ್ಜಿದಾರರ ಪರ ಹಿರಿಯ ವಕೀಲ ವಿವೇಕ್ ರೆಡ್ಡಿ ವಾದ, ರಾಜ್ಯದ ಜನರ ಸ್ಥಿತಿಗತಿ ಪರಿಶೀಲನೆ ಹಿಂದುಳಿದ ವರ್ಗಗಳ ಕರ್ತವ್ಯವಲ್ಲ. ರಾಜ್ಯ ಸರ್ಕಾರ ರಾಜಕೀಯ ಉದ್ದೇಶದಿಂದ ಈ ಗಣತಿಯನ್ನ ಮಾಡ್ತಾ ಇದೆ, ಬೇರೆ ಯಾವುದೇ ರೀತಿಯ ಉದ್ದೇಶ ಇಲ್ಲ, ಕೇವಲ ರಾಜಕೀಯಕ್ಕಷ್ಟೇ ಈ ಗಣತಿ ಸೀಮಿತವಾಗಿದೆ ಅಂತ ಹೇಳಿ ಹಿರಿಯ ವಕೀಲರಾಗಿರುವಂತಹ ವಿವೇಕ್ ರೆಡ್ಡಿಯವರು ತಮ್ಮ ವಾದವನ್ನ ಮಂಡಿಸ್ತಾ ಇದ್ದಾರೆ. ಇದಕ್ಕೆ ಎಲ್ಲ ಅರ್ಜಿದಾರರು ಸೇರಿ ನಿಮ್ಮ ಲಿಖಿತ ಸಾರಾಂಶವನ್ನ ಸಲ್ಲಿಸಿ ಅನ್ನುವಂಥದ್ರ ಬಗ್ಗೆ ಕೋರ್ಟ್ ಕೂಡ ಅಭಿಪ್ರಾಯನ ವ್ಯಕ್ತಪಡಿಸಿತು. ಪ್ರತಿಯೊಬ್ಬರಿಗೂ ಕೂಡ ಎಷ್ಟು ಸಮಯ ಬೇಕು ಅಂತ ನೀವೇ ತಿಳಿಸಿ ಅಂತಲೂ ಕೂಡ CJ ವಿಭು ಬಕ್ರು ಅವರು ಹೇಳಿದ್ರು. ಮಧ್ಯಂತರ ತಡೆ ಬಗ್ಗೆ ವಾದ ಆಲಿಸೋದಕ್ಕಿಂತ ಅಂತಿಮ ವಿಚಾರಣೆನೇ ಸೂಕ್ತ ಅಲ್ವಾ ಅನ್ನೋದು ಕೋರ್ಟ್ನ ಅಭಿಪ್ರಾಯ. ಸೊ ಹಾಗಾಗಿ ದಸರಾ ಬಳಿಕ ಒಟ್ಟಿಗೆ ಅರ್ಜಿ ವಿಚಾರಣೆ ಮಾಡೋಣ, ಈ ಹಂತದಲ್ಲಿ ಮಧ್ಯಂತರ ತಡೆ ಅಗತ್ಯ ಇಲ್ಲ ಅನ್ನುವಂಥದ್ದನ್ನ ಕೂಡ CJ ವಿಭು ಬಕ್ರು ಅವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಸೊ ಇದಕ್ಕೆ ಸರ್ಕಾರದ ಪರ ಹಿರಿಯ ವಕೀಲ ಅಭಿಷೇಕ್ ಮನು ಸಿಂಘ್ವಿ ಕೂಡ ವಾದವನ್ನ ಮಂಡಿಸಿದ್ರು. ಜನಗಣತಿ ಏನು ಮಾಡ್ತಾ ಇಲ್ಲ, ಸೊ ಇಲ್ಲಿ ನಡೀತಾ ಇರುವಂಥದ್ದು ಬರೀ ನಾವು ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಸರ್ವೆ ಅಷ್ಟೇ ನಾವು ಮಾಡ್ತಾ ಇರೋದು. ಅಂಕಿಅಂಶ ಸಂಗ್ರಹಿಸೋದಕ್ಕೆ ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇದೆ. ಇದೇ ರೀತಿಯ ಪ್ರಕರಣದಲ್ಲಿ ಹಿಂದೆಯೂ ಕೂಡ ಯಾವುದೇ ರೀತಿ ಮಧ್ಯಂತರ ಆದೇಶವನ್ನು ಕೊಟ್ಟಿಲ್ಲ, ತಡೆ ಕೊಟ್ಟಿಲ್ಲ. ಸೊ ಸರ್ವೆ ಮೂಲಕ ಅಂಕಿಅಂಶವನ್ನು ಸಂಗ್ರಹಿಸಲಾಗ್ತಾ ಇದೆ. ಸಾಮಾಜಿಕ, ಆರ್ಥಿಕ, ಹಿಂದುಳಿದ ಬಗ್ಗೆ ಆ ಒಂದು ಅಂಕಿಅಂಶಗಳನ್ನು ನಾವು ಸಂಗ್ರಹಿಸ್ತಾ ಇದ್ದೀವಿ ಅಷ್ಟೇ ಸರ್ಕಾರದ ವತಿಯಿಂದ ಅನ್ನುವಂಥದ್ದನ್ನ ಅಭಿಷೇಕ್ ಮನು ಸಿಂಘ್ವಿ ಅವರು ತಮ್ಮ ವಾದದಲ್ಲಿ ತಿಳಿಸಿದ್ರು. ಹಾಗೆ ಮಧ್ಯಂತರ ತಡೆ ಬಗ್ಗೆ ವಾದ ಆಲಿಸೋದಕ್ಕಿಂತ ಅಂತಿಮ ವಿಚಾರಣೆ ಮಾಡೋದೇ ಸೂಕ್ತ ಅಲ್ವಾ, ದಸರಾ ಬಳಿಕ ಒಟ್ಟಿಗೆ ಅರ್ಜಿ ವಿಚಾರಣೆ ನಡೆಸೋಣ ಅನ್ನುವಂಥದ್ರ ಬಗ್ಗೆನೂ ಕೂಡ ಈ ಹಂತದಲ್ಲಿ ಮಧ್ಯಂತರ ತಡೆ ಅಗತ್ಯ ಇಲ್ಲ ಅನ್ನೋದನ್ನ ಕೂಡ CJ ವಿಭು ಬಕ್ರು ಅವರು ಹೇಳಿದ್ದಾರೆ. ಸೊ ಹಾಗಾಗಿ ಇವತ್ತೇನು ಆದೇಶ ಹೊರಬೀಳುತ್ತೆ ಅನ್ನುವಂಥದ್ದು ಕುತೂಹಲ. ಈಗ ಮೊದಲೇ ವಿಭು ಬಕ್ರು ಅವರು ಹೇಳಿರೋ ಹಾಗೆ, CJ ಹೇಳಿರೋ ಹಾಗೆ, ಒಂದು ವೇಳೆ ಏನಾದರೂ ಮಧ್ಯಂತರ ತಡೆ ಕೊಡೋದಕ್ಕೆ ಬೇಕಾಗಿಲ್ಲ, ಅದು ಏನು ಸರ್ವೆ ಆಗ್ತಾ ಇದೆ ಅದು ಆಗ್ತಾ ಇರಲಿ, ದಸರಾ ನಂತರ ನಾವು ಇದ್ರ ಬಗ್ಗೆ ಮತ್ತೆ ವಿಚಾರಣೆಯನ್ನು ಮಾಡೋಣ ಅನ್ನುವಂಥದ್ದನ್ನೇನಾದರೂ ಹೇಳಿದ್ರೆ ಆಗ ಇವತ್ತಿಂದ ಆರಂಭವಾಗಿರುವಂತಹ ಸರ್ವೆ ಅಬಾಧಿತವಾಗಿ ನಡೆಯುತ್ತೆ. ಅಥವಾ ಒಂದು ವೇಳೆ ಏನಾದರೂ ತಡೆಯಾಜ್ಞೆಯನ್ನು ಕೊಟ್ಟರೆ, ಮಧ್ಯಂತರ ತಡೆಯನ್ನು ಕೊಟ್ಟರೆ ಸರ್ವೆಯನ್ನು ನಿಲ್ಲಿಸಬೇಕಾಗತ್ತೆ. ನೆಕ್ಸ್ಟ್ ಹೈಕೋರ್ಟ್ ಸೂಚನೆ ಕೊಡೋವರೆಗೂ ಕೂಡ ಸರ್ವೆ ಮಾಡೋ ಹಾಗಿಲ್ಲ. ಸೊ ಹಾಗಾಗಿ ಇವತ್ತು
ಈಗ ಕೊಡಲಿರುವಂತಹ ಒಂದು ಆದೇಶ ಏನಿದೆಯಲ್ಲ, ಇವತ್ತು ಏನಾಗತ್ತೆ ಹೈಕೋರ್ಟ್ನಲ್ಲಿ ಅನ್ನುವಂಥದ್ದು ಬಹಳ ಕುತೂಹಲಕರ. ಸೊ ಇದಿಷ್ಟು ಇವತ್ತು ಹೈಕೋರ್ಟ್ನಲ್ಲಿ ನಡೀತಾ ಇರುವಂತಹ ವಿಚಾರಣೆ. ಯಾಕಂದ್ರೆ ಇವತ್ತು 22ನೇ ತಾರೀಕಿಂದ ಸರ್ವೆಯನ್ನು ಏನು ಆರಂಭಿಸಿದ್ದಾರೆ, ಸರ್ಕಾರ ಹೇಳ್ತಾ ಇರೋದು ಇದು ಆರ್ಥಿಕ ಶೈಕ್ಷಣಿಕ ಸರ್ವೆ ಮಾತ್ರ ನಾವು ಮಾಡ್ತಾ ಇರೋದು ಅನ್ನುವಂಥದ್ದನ್ನು ಹೇಳ್ತಾರೆ. ಬಟ್ ಇದು ಖಂಡಿತವಾಗ್ಲೂ ಇದನ್ನು ನೋಡ್ತಾ ಹೋದರೆ ಇದೊಂದು ಜಾತಿ ಗಣತಿ ಜನಗಣತಿ ಅನ್ನುವಂಥದ್ರಲ್ಲಿ ಏನು ಎರಡು ಮಾತಿಲ್ಲ ಅನ್ನುವಂಥದ್ರ ಬಗ್ಗೆ ಎಲ್ಲರೂ ಕೂಡ ಅದೇ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಬರೀ ವಿಪಕ್ಷಗಳು ಮಾತ್ರ ಅಲ್ಲ, ಜನಸಾಮಾನ್ಯರಲ್ಲೂ ಕೂಡ ಈ ಒಂದು ಮಾತು, ಈಗ ಈ ಸರ್ವೆಯನ್ನು ಹೇಳ್ತಾ ಇರೋದೇ ಜಾತಿ ಗಣತಿ ಅಂತೇಳಿ. ಸೊ ಹಾಗಾಗಿ ಈ ರೀತಿಯಾಗಿ ಜಾತಿ ಗಣತಿ ಮಾಡುವಂಥ ಅಧಿಕಾರ ರಾಜ್ಯ ಸರ್ಕಾರಗಳಿಗೆ ಇಲ್ಲ, ಇದು ಕೇಂದ್ರದ ಸರ್ಕಾರಕ್ಕೆ, ಕೇಂದ್ರದ ಪರಿಧಿಗೆ ಬರುತ್ತೆ. ಸೊ ಹಾಗಾಗಿ ಈ ರೀತಿಯಾಗಿ ಏನಾದರೂ ಜಾತಿ ಗಣತಿಯನ್ನು ಇವರು ಮಾಡ್ತಾ ಇದ್ರೆ ಇದು ಸರಿಯಲ್ಲ, ಇದಕ್ಕೆ ನೀವು ತಡೆಯಾಜ್ಞೆಯನ್ನು ಕೊಡಬೇಕು ಅನ್ನುವಂಥದ್ರ ಬಗ್ಗೆ ಅರ್ಜಿದಾರರು ತಮ್ಮ ಅರ್ಜಿಯಲ್ಲಿ ಮನವಿಯನ್ನು ಮಾಡಿದ್ದಾರೆ. ಹಾಗೆ ಇದೊಂದು ಅವೈಜ್ಞಾನಿಕವಾಗಿ ಕೂಡಿದೆ. ಹಾಗೆ ಬೇರೆ ಬೇರೆ ಇಲ್ಲ ಸಲ್ಲದ ಜಾತಿಗಳನ್ನೆಲ್ಲ ಇವರು ಸೃಷ್ಟಿ ಮಾಡಿದ್ದಾರೆ, ಕಾಲಮ್ಗಳನ್ನು ಹುಟ್ಟುಹಾಕಿ ಗೊಂದಲವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ಇದು ಸರಿಯಾಗಿ ನಡೀತಾ ಇಲ್ಲ ಸರ್ವೆ, ಇದಕ್ಕೆ ತಡೆ ಕೊಡಿ ಅನ್ನುವಂಥದ್ರ ಬಗ್ಗೆ ಕೇಳಿದ್ದಾರೆ. ಇನ್ನು ಅಭಿಷೇಕ್ ಮನು ಸಿಂಘ್ವಿ ಅವರು ವಾದ ಮಾಡಿ ಇಲ್ಲ ನಾವು ಈ ರೀತಿಯಾಗಿ ಏನು ಜಾತಿ ಗಣತಿ ಏನು ಮಾಡ್ತಾ ಇಲ್ಲ, ನಾವು ಮಾಡ್ತಾ ಇರೋದು ಬರೀ ಶೈಕ್ಷಣಿಕ ಮತ್ತು ಆರ್ಥಿಕ ಹಿಂದುಳಿದಿರೋದ್ರ ಬಗ್ಗೆ ಸರ್ವೆ ಮಾಡ್ತಾ ಇರೋದು, ಅಂಕಿಅಂಶಗಳನ್ನು ನಾವು ಸಂಗ್ರಹಿಸ್ತಾ ಇದ್ದೀವಿ, ಅದರಲ್ಲೇನು ತಪ್ಪಿಲ್ವಲ್ಲ, ಸರ್ಕಾರ ಮಾಡಬಹುದಾಗುತ್ತೆ. ಹಾಗಾಗಿ ಈ ಹಿಂದೆನೂ ಕೂಡ ಏನು ಮಧ್ಯಂತರ ತಡೆಯನ್ನು ಕೊಟ್ಟಿಲ್ಲ ಯಾವುದೇ ಪ್ರಕರಣಗಳಲ್ಲಿ, ಇಲ್ಲೂ ಕೂಡ ಮಧ್ಯಂತರ ತಡೆ ಕೊಡೋ ಅವಶ್ಯಕತೆ ಇಲ್ಲ ಅನ್ನುವಂಥದ್ದನ್ನು ಅವರು ವಾದವನ್ನು ಮಂಡಿಸಿದ್ದಾರೆ. ಸೊ ಈಗ ನ್ಯಾಯಾಲಯ ಏನು ತೀರ್ಮಾನವನ್ನು ಕೊಡುತ್ತೆ ಅನ್ನುವಂಥದ್ದು ಬಹಳ ಕುತೂಹಲ. ಎಸ್, ಸಿಎಂ ಸಿದ್ದರಾಮಯ್ಯನವರು ಕೂಡ ಹೇಳಿದ್ರು, ಯಾವುದೇ ಕಾರಣಕ್ಕೂ ಕೂಡ ಏನೇ ವಿರೋಧ ವ್ಯಕ್ತವಾದರೂ ನಾವು ಜಾತಿ ಗಣತಿಯನ್ನ ನಿಲ್ಲಿಸೋದಿಲ್ಲ, ಈ ಸರ್ವೆ ಸೋಮವಾರದಿಂದ ಆರಂಭವಾಗುತ್ತೆ ಅಂತ ಹೇಳಿದ್ರು. ಇವತ್ತಿನಿಂದಲೇ ಅನೇಕ ಭಾಗಗಳ ಸರ್ವೆ ಕೂಡ ಆರಂಭ ಆಗಿದೆ. ಆದರೆ ರಾಜ್ಯ ಸರ್ಕಾರದ ಈ ಸರ್ವೆಯನ್ನ ವಿರೋಧಿಸಿ PIL ಅಂದ್ರೆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನ ಕೋರ್ಟ್ಗೆ ಸಲ್ಲಿಕೆ ಮಾಡಲಾಗಿತ್ತು. ಆ ಅರ್ಜಿ ವಿಚಾರಣೆಯನ್ನ ಇವತ್ತು ಕೋರ್ಟ್ ಕೈಗೆತ್ತಿಕೊಂಡಿದೆ. ಈ ಸಂದರ್ಭದಲ್ಲಿ ಅರ್ಜಿದಾರರ ಪರ ವಕೀಲರು, ಹಿರಿಯ ವಕೀಲರೆಲ್ಲರೂ ಕೂಡ ರಾಜ್ಯ ಸರ್ಕಾರದ ಈ ನಿಲುವಿನಿಂದ ಏನೆಲ್ಲ ಸಮಸ್ಯೆಗಳಾಗುತ್ತೆ, ಹಾಗೆಯೇ ಈ ರೀತಿಯಾಗಿ ಜಾತಿ ಗಣತಿಯನ್ನ ಯಾವ ಕಾರಣಕ್ಕೋಸ್ಕರ ರಾಜ್ಯ ಸರ್ಕಾರ ಮಾಡೋದಕ್ಕೆ ಮುಂದಾಗಿದೆ ಅನ್ನೋ ವಿಚಾರಗಳನ್ನ ಪ್ರಸ್ತಾಪಿಸಿ ಇದನ್ನ ಯಾವುದೇ ಕಾರಣಕ್ಕೂ ಕೂಡ ಮಾಡೋದಕ್ಕೆ ಅವಕಾಶ ಮಾಡಿಕೊಡದಂತೆ ನೀವು ತೀರ್ಪನ್ನ ಕೊಡಬೇಕು ಅಂತ ಹೇಳಿ ನ್ಯಾಯಾಧೀಶರ ಬಳಿ ಮನವಿಯನ್ನ ಮಾಡ್ಕೊಳ್ತಿದ್ದಾರೆ. ಅಂದ್ರೆ ಇದು ಏನ್ ಸರ್ವೆ ನಡೀತಾ ಇದೆಯಲ್ಲ, ಇದು ಜಾತಿ ಗಣತಿ ಇದೆಯಲ್ಲ, ಇದು ಸಾಮಾಜಿಕ ಶೈಕ್ಷಣಿಕ ಅಥವಾ ಆರ್ಥಿಕ ಸರ್ವೆ ಆಗಿ ಉಳ್ಕೊಂಡಿಲ್ಲ. ರಾಜ್ಯ ಸರ್ಕಾರ ರಾಜಕೀಯ ದುರುದ್ದೇಶದಿಂದ ಈ ಒಂದು ಗಣತಿಯನ್ನ ಮಾಡೋದಕ್ಕೆ ಮುಂದಾಗಿದೆ, ಇದನ್ನ ತಾವು ಗಂಭೀರವಾಗಿ ಪರಿಗಣಿಸಬೇಕು ಅಂತ ಹೇಳಿ ಅರ್ಜಿದಾರರ ಪರ ವಕೀಲರು ತಮ್ಮ ವಾದವನ್ನ ಮಂಡಿಸಿದ್ರೆ, ಮತ್ತೊಂದು ಕಡೆ ಸರ್ಕಾರದ ಪರ ವಕೀಲರಾಗಿರುವಂತಹ ಅಭಿಷೇಕ್ ಮನು ಸಿಂಘ್ವಿ ಅವರು ಹೇಳ್ತಾ ಇರೋದು ಇಲ್ಲ, ಏನು ಪ್ರತಿರೋಧ ವ್ಯಕ್ತವಾಗ್ತಾ ಇದೆಯಲ್ಲ, ಅಥವಾ ರಾಜ್ಯ ಸರ್ಕಾರ ದುರುದ್ದೇಶಪೂರಿತವಾಗಿ ಈ ಜಾತಿ ಗಣತಿಯನ್ನ ಮಾಡ್ತಾ ಇದೆ ಅಂತ ಹೇಳ್ತಾ ಇದ್ದಾರಲ್ಲ, ಅದೆಲ್ಲವೂ ಕೂಡ ಸತ್ಯಕ್ಕೆ ದೂರವಾದಂತಹ ವಿಚಾರ. ನಾವು ಹಿಂದುಳಿದ ವರ್ಗಗಳ ಸ್ಥಿತಿಗತಿಯನ್ನ ಅರಿಯೋದಕ್ಕೋಸ್ಕರನೇ ಈ ಒಂದು ಜಾತಿ ಜನಗಣತಿಯನ್ನ ಮಾಡ್ತಾ ಇದ್ದೇವೆ ವಿನಃ ಬೇರೆ ಯಾವುದೇ ರೀತಿಯ ಉದ್ದೇಶ ರಾಜ್ಯ ಸರ್ಕಾರದ ಮುಂದಿಲ್ಲ ಅಂತ ಹೇಳಿ ರಾಜ್ಯ ಸರ್ಕಾರದ ನಿಲುವನ್ನ ನ್ಯಾಯಾಧೀಶರ ಮುಂದೆ ಸ್ಪಷ್ಟಪಡಿಸುವಂತಹ ಕೆಲಸವನ್ನ ಸರ್ಕಾರದ ಪರ ವಕೀಲರಾಗಿರುವಂತಹ ಅಭಿಷೇಕ್ ಮನು ಸಿಂಘ್ವಿ ಅವರು ಮಾಡ್ತಿದ್ದಾರೆ. ಹಾಗೆಯೇ ಮಧ್ಯಂತರ ತಡೆಯನ್ನ ಕೊಡುವಂತಹ ಅವಶ್ಯಕತೆ ಇಲ್ಲ ಅನ್ನೋದನ್ನ ಕೂಡ ಅವರು ಕೋರ್ಕೊಳ್ತಿದ್ದಾರೆ. ಅಭಿಷೇಕ್ ಮನು ಸಿಂಘ್ವಿ ಅವರು ತಮ್ಮ ವಾದದನ್ನ ಮುಂದುವರಿಸಿ ನೋಡಿ, 2014ರ ಸರ್ವೆಯ ಅಂಕಿ ಅಂಶಗಳನ್ನ ಅಪ್ಡೇಟ್ ಮಾಡ್ತಾ ಇದೀವಿ ಅಷ್ಟೇನೆ, ಹಳೆಯ ಸರ್ವೆಯನ್ನ ಕೈ ಬಿಟ್ಟಿಲ್ಲ ಅನ್ನುವಂಥದ್ದು ಅಭಿಷೇಕ್ ಮನು ಸಿಂಘ್ವಿ ಅವರ ವಾದ. ಅಂದರೆ ಹಳೆ ಏನು ಸರ್ವೆಯನ್ನು ಮಾಡಿದ್ರು, ಆಯೋಗ ಏನೊಂದು ಸರ್ವೆಯನ್ನು ಮಾಡಿತ್ತು, ಅದರ ಬಗ್ಗೆ ಅಂಕಿಅಂಶಗಳನ್ನು ಕೊಟ್ಟಿಲ್ಲ, ಈಗಲೇ ಅದನ್ನು ಮತ್ತೆ ವಾಪಸ್ ಇವರು ಮರು ಸರ್ವೆ ಮಾಡೋದಕ್ಕೆ ಹೊರಟಿದ್ದಾರೆ ಅನ್ನುವಂಥದ್ರ ಬಗ್ಗೆ ಅರ್ಜಿದಾರರ ಪರ ವಕೀಲರು ಅದನ್ನು ಹೇಳಿದರು. ಸೊ ಹಾಗಾಗಿ ಅದಕ್ಕೆ ಕೌಂಟರ್ ಆಗಿ ಈಗ ಅಭಿಷೇಕ್ ಮನು ಸಿಂಘ್ವಿ ಅವರು ಹೇಳ್ತಾ ಇರೋದು, ಸರ್ಕಾರದ ಪರ ಹಿರಿಯ ವಕೀಲ ಅಭಿಷೇಕ್ ಮನು ಸಿಂಘ್ವಿ ಅವರು ಹೇಳೋ ಪ್ರಕಾರ 2014ರ ಸರ್ವೆನ ಅಂಕಿಅಂಶಗಳನ್ನ ಅಪ್ಡೇಟ್ ಮಾಡ್ತಾ ಇದೀವಿ ಅಷ್ಟೇ, ಹಳೆ ಸರ್ವೆ ನಾವೇನು ಕೈ ಬಿಟ್ಟಿಲ್ಲ. 420 ಕೋಟಿ ರೂಪಾಯಿ ವೆಚ್ಚ ಮಾಡಿ ಸರ್ವೆ ಮಾಡಲಾಗ್ತಾ ಇದೆ. ಇದರಲ್ಲಿ ಶಿಕ್ಷಕರು, ಆಶಾ ಕಾರ್ಯಕರ್ತೆಯರ ಮೂಲಕ ಬೃಹತ್ ಸರ್ವೆಯನ್ನ ನಡೆಸ್ತಾ ಇದ್ದೀವಿ ಅನ್ನುವಂಥದ್ದನ್ನ ಹೇಳ್ತಾರೆ ಅಭಿಷೇಕ್ ಮನು ಸಿಂಘ್ವಿ ಅವರು. ಸರ್ಕಾರದ ಕಲ್ಯಾಣ ಕಾರ್ಯಕ್ರಮ ಜಾರಿಗೆ ಈ ಅಂಕಿ ಅಂಶಗಳನ್ನು ಸಂಗ್ರಹಿಸಲಾಗ್ತಾ ಇದೆ, ಬಹಳ ಸಹಕಾರಿಯಾಗುತ್ತೆ ಸರ್ಕಾರ ಕಲ್ಯಾಣ ಕಾರ್ಯಕ್ರಮಗಳನ್ನು ಜಾರಿಗೆ ತರೋದಕ್ಕೆ. ಸೊ ಇದೇ ರೀತಿಯ ಅರ್ಜಿಯಲ್ಲಿ ಮಧ್ಯಂತರ ತಡೆ ಈ ಹಿಂದೆ ಯಾರು ನೀಡಿರಲಿಲ್ಲ ಯಾವುದೇ ನ್ಯಾಯಾಲಯದಲ್ಲೂ ಕೂಡ. ಸೊ ಹಾಗಾಗಿ ಇದಕ್ಕೇನು ಮಧ್ಯಂತರ ತಡೆ ನೀಡಬಾರ್ದು ಅನ್ನುವಂಥದ್ದನ್ನ ಅಭಿಷೇಕ್ ಮನು ಸಿಂಘ್ವಿ ಅವರು ತಮ್ಮ ವಾದದಲ್ಲಿ ತಿಳಿಸ್ತಾ ಇದ್ದಾರೆ. ಈಗ ಅರ್ಜಿದಾರರ ಪರ ವಕೀಲರಾದಂಥ ಅಶೋಕ್ ಹಾರ್ನಳ್ಳಿ ಅವರು ಹೇಳೋ ಪ್ರಕಾರ ಹೊಸ ಜಾತಿಗಳನ್ನು ಸರ್ಕಾರ ಸೃಷ್ಟಿ ಮಾಡಕ್ಕೆ ಹೊರಟಿದೆ, ಒಕ್ಕಲಿಗ ಕ್ರಿಶ್ಚಿಯನ್ನು, ಬ್ರಾಹ್ಮಣ ಕ್ರಿಶ್ಚಿಯನ್ನು, ಹೀಗೆಲ್ಲ ಬೇರೆ ಬೇರೆ ಏನೇನೋ ಒಂದು ಜಾತಿಗಳನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಅವರ ಒಂದು ವಾದ ಆಗಿತ್ತು. ಜೊತೆಗೆ ಈ ಹಿಂದೆ ಮಾಡಿದಂಥ ಒಂದು ಸರ್ವೆ ಏನಿತ್ತಲ್ಲ ಅದರ ಒಂದು ಅಂಕಿಅಂಶಗಳನ್ನು ಕೂಡ ಏನು ಹೇಳಿಲ್ಲ. ಸೊ ಆ ಜಾತಿ ಗಣತಿಯ ಅಂಕಿಅಂಶಗಳನ್ನು ಆಧಾರ್ಗೆ ಲಿಂಕ್ ಮಾಡೋದಕ್ಕೆ ಇವರು ಹೊರಟಿದ್ದಾರೆ.
ಹಿಂದುಳಿದ ವರ್ಗಗಳ ಆಯೋಗ ಮಾಡಿದಂಥ ಒಂದು ಹಿಂದಿನ ವರದಿ ಅದನ್ನ ಪರಿಗಣಿಸೇ ಇಲ್ಲ, ಈಗ ಹೊಸ ಪ್ರಕ್ರಿಯೆನ ಇವರು ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ಅನ್ನುವಂಥದ್ದನ್ನ ಕೂಡ ಅವ್ರು ಹೇಳಿದ್ರು. ಅಂದ್ರೆ ಯಾರು ಪ್ರಭುಲಿಂಗ್ ನಾವದಗಿಯವರು ಇದನ್ನ ವಾದವನ್ನ ಮಂಡಿಸಿದ್ರು. ಇದಕ್ಕೆ ಕೌಂಟರ್ ಆಗಿ ಈಗ ಅಭಿಷೇಕ್ ಮನು ಸಿಂಘ್ವಿ ಅವರು ಕೆಲವೊಂದಷ್ಟು ವಿಚಾರಗಳನ್ನ ಕೋರ್ಟ್ನ ಗಮನಕ್ಕೆ ತರ್ತಾ ಇದ್ದಾರೆ. ಅಭಿಷೇಕ್ ಮನು ಸಿಂಘ್ವಿ ಅವರು ಯಾವ ರೀತಿಯಾಗಿ ಈ ಒಂದು ಸರ್ವೆ ನಡೆಯುತ್ತೆ, ಅದಕ್ಕೆ ಎಷ್ಟು ವೆಚ್ಚ ಆಗ್ತಾ ಇದೆ, ಹಾಗೇನೆ ಈ ಮಾನವ ಸಂಪನ್ಮೂಲವನ್ನ ಅಂದ್ರೆ ಶಿಕ್ಷಕರು ಸೇರಿದಂತೆ ಆಶಾ ಕಾರ್ಯಕರ್ತೆಯರನ್ನ ಬಳಕೆ ಮಾಡ್ತಿದ್ದೀವಲ್ಲ, ಇದೆಲ್ಲವೂ ಕೂಡ ಎಷ್ಟು ಗಂಭೀರ ಸ್ವರೂಪದ್ದು ಅನ್ನೋದನ್ನ ನ್ಯಾಯಾಲಯಕ್ಕೆ ಹೇಳ್ತಾ ಇದ್ದಾರೆ. ಇಷ್ಟೆಲ್ಲ ಖರ್ಚು ಮಾಡಿ ಇಷ್ಟೆಲ್ಲ ನಾವು ಸರ್ವೆ ಮಾಡ್ತಿದ್ದೀವಿ ಅಂದ್ರೆ ಅದು ರಾಜಕೀಯ ಉದ್ದೇಶದಿಂದ ಕೂಡಿರೋದಿಲ್ಲ. ನಾವೇನು ಉದ್ದೇಶ ಇಟ್ಕೊಂಡು ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಅವರವರ ಸ್ಥಿತಿಗತಿ ಇದೆ ಅನ್ನೋದನ್ನ ಅರಿಬೇಕು ಅಂತಿದ್ದೇವೋ ಆ ಕಾರಣದಿಂದಲೇ ಈ ಸರ್ವೆಯನ್ನು ಮಾಡಲಾಗ್ತಾ ಇದೆಯೇ ವಿನಃ ಏನ್ ಆರೋಪಗಳು ಕೇಳಿ ಬರ್ತಾ ಇದೆಯಲ್ಲ ಅದೆಲ್ಲವೂ ಕೂಡ ಸುಳ್ಳು ಅಂತ ಹೇಳಿ ವಾದಿಸ್ತಿರೋದು.